ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಇದು ಮೂವ್ ಆಗುತ್ತೆ, ಏನೇನು ಇದು ಅಡೆತಡೆಗಳಿದೆ ನೋಡೋಣ ಬನ್ನಿ. ಅನುಪಮನ ಮನೆಯಲ್ಲಿ ಅಂದರೆ ಸಾಗರ್ಗೆ ಮದುವೆ ಮಾಡ್ಕೋಬೇಕು ಮೀನುನ ಅಂತೇಳಿ ತುಂಬ ಆಸೆ ಇರುತ್ತೆ. ಆದರೆ ಮೀನು ನಮ್ಮ ಇದಕ್ಕೆ ಒಪ್ತಾ ಇರಲ್ಲ. ಹಾಗಾಗಿ ಮನೆಯವ್ರು ಯಾರೂ ಒಪ್ತಾ ಇರಲ್ಲ. ಇವನು ಆಟ ಓಡಿಸೋನು, ಇವನಿಗೇನು ವರಮಾನ ಇಲ್ಲ, ಇವನು ಹೇಗೆ ಸಾಕ್ತಾನೆ ಅನ್ನೋದು ಅವ್ರ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಮೀನು ಮತ್ತು ಸಾಗರು ಓಡೋಗ್ಬಿಟ್ಟು ಎಲ್ಲೋ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ ವಾಪಸ್ ಬರ್ತಾರೆ. ಅದು ಇವರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಮೀನು ಅಮ್ಮಂಗೆ ತುಂಬ ಬೇಜಾರಾಗುತ್ತೆ. ಮತ್ತು ಇನ್ನೂ ಕೆಲವು ಜನಗಳಿಗೆ ಅಂದರೆ ಪಾವನಿ ಅವರಿಗೆಲ್ಲ ತುಂಬಾ ಇರಿಟೇಷನ್ ಆದಂಗೆ ಆಗುತ್ತೆ. ತಪ್ಪು ಮಾಡಿಬಿಟ್ಲು, ಇಷ್ಟು ದೊಡ್ಡ ಡಾಕ್ಟ್ರಾಗಿ ಆಟೋ ಓಡಿಸೋನ್ನ ಮದುವೆ ಮಾಡ್ಕೊಂಡಿದ್ದಾಳೆ ಇವಳು ಮೀನು ಅಂತೇಳ್ಬಿಟ್ಟು ತುಂಬಾ ಇರಿಟೇಷನ್ ಮಾಡ್ತಾರೆ. ಇವರು ತುಂಬಾ ಟೀಸ್ ಮಾಡ್ತಾರೆ ಈ ತುಷಾರ್ ಮತ್ತು ಪಾವನಿ ಮತ್ತು ಅನುಪಮ ಅತ್ತೆ ಎಲ್ಲರೂ ಕೂಡ. ಯಾರಿಗೂ ಇಷ್ಟ ಇರಲ್ಲ. ಆದರೆ ಮೀನುಗೆ ಮತ್ತು ಸಾಗರ್ಗೆ ತುಂಬ ಬೆಟ್ಟದಷ್ಟು ಆಸೆ ಇದೆ. ನಾವಿಬ್ಬರು ಒಂದೇ ಬದುಕಬೇಕು ಬಾಳಬೇಕು ಅಂಥೇಳಿ ಅವರು ತುಂಬ ಆಸೆ ಪಟ್ಟು ಮದುವೆ ಮಾಡ್ಕೊಳ್ತಾರೆ. ಮತ್ತು ಇಲ್ಲಿ ಅನುಜುಗೂ ತುಂಬ ಆಸೆ ಇದೆ. ಇವರಿಬ್ಬರು ಮದುವೆ ಆದರೆ ಪ್ರೀತಿಸಿದ್ದಾರೆ, ಮದುವೆ ಆದರೆ ಚೆನ್ನಾಗಿರ್ತಾರೆ ಅನ್ನೋದು ಅನುಜುಗೂ ಗೊತ್ತು. ಅನುಪಮನೂ ಕೂಡ ಅವಳಿಗೆ ಧನುವತ್ಗೆ ಏನಂತಾರೋ ಅನ್ನೋದು ಅದು ಬೇರೆ ಭಯ ಇದೆ. ಆದರೆ ಈ ಕಡೆ ಬಂದರೆ ಸಾಗರ್ ಮತ್ತು ಮೀನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಇವ್ರನ್ನ ಬೇರೆ ಬೇರೆ ಮಾಡೋದು ಹೇಗೆ ಅನ್ನೋದು ಮತ್ತೊಂದು ಕಡೆ ಚಿಂತೆ. ಆಮೇಲೆ ಅವರಿಬ್ಬರು ಮದುವೆ ಮಾಡ್ಕೊಂಡು ಮನೆ ಹತ್ರ ಬರ್ತಾರೆ. ಆವಾಗ ಧನು ನೀನು ನನ್ನ ಮಗಳೇ ಅಲ್ಲ, ನೀನು ನನಗೆ ಸಂಬಂಧವೇ ಇಲ್ಲ, ನೀನು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ತಾಳೆ. ಆವಾಗ ಅನುಪಮನೂ ಕೂಡ ಬೇಜಾರು ಮಾಡ್ಕೋತಾಳೆ. ನಮಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡಿದ್ದು ತಪ್ಪು ನಿಮ್ಮದು ಅಂತೇಳ್ಬಿಟ್ಟು. ಆಮೇಲೆ ನಮ್ಮನ್ನು ಕಂಡ್ರೆ ಇವ್ರು ಯಾರಿಗೂ ಇಷ್ಟ ಇಲ್ಲ, ನಾವು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಇಬ್ಬರೂ ಹೋಗ್ತಾ ಇರ್ತಾರೆ. ಮೀನನ್ನು ಮತ್ತು ಸಾಗರನ್ನು ಹೋಗ್ತಿರುವಾಗ ಅನುಜ್ ಹೇಳ್ತಾನೆ ಅನುಪಮಂಗೆ ಕರಿ ಅವ್ರನ್ನ ಅಂತೇಳ್ಬಿಟ್ಟು. ಆಗ ಅನುಪಮ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಅವಾಗ ಇವರಿಬ್ಬರು ತಿರುಗಿ ನೋಡ್ತಾರೆ. ತಿರುಗಿ ನೋಡಿದಾಗ ಬನ್ನಿ ಅಂತ ಕರೀತಾಳೆ. ಆಮೇಲೆ ಬಾಗ್ಲತ್ರ ಬರ್ತಾರೆ. ಇಲ್ಲಿ ನಿಂತಿರಿ, ಆರತಿ ತೊಗೊಂಡು ಬರ್ತೀನಿ ಅಂತೇಳಿ ಹೋಗ್ತಾಳೆ. ಆರತಿ ತಟ್ಟೆ ತೊಗೊಂಡು ಬರ್ತಾಳೆ. ಆದರೆ ಇವ್ರಿಗೆ ಯಾರಿಗೂ ತುಷಾರಿಗೆ ಪಾವನಿಗೆ ಮತ್ತು ಧನುಗೆ ಯಾರಿಗೂ ಇಷ್ಟ ಇರಲ್ಲ. ಅವರು ಮಾತ್ರ ವಿರೋಧ ವ್ಯಕ್ತಪಡಿಸ್ತಾರೆ. ನಮಗಿಷ್ಟ ಇಲ್ಲ ಅಂದಮೇಲೆ ನೀನೇನಕ್ಕೆ ಅವ್ರನ್ನೆಲ್ಲ ಕರಿತೀಯಾ ಅಂತೇಳ್ಬಿಟ್ಟು ಅನುಪಮಂಗೆ ಜೋರು ಮಾಡ್ತಾಳೆ. ಎಲ್ಲ ನಿಂದೇನೆ ಪಿತ್ತೂರಿ ಇದು ಹಾಗೆ ಹೀಗೆ ಅಂತ. ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂದ್ರೂ ಕೇಳೋದೇ ಇಲ್ಲ. ಎಲ್ಲ ನಿನಗೆ ಗೊತ್ತಿದೆ ನೀನು ಮಾಡೋದು ಹೀಗೆ ಹಾಗೆ ಅಂತೆಲ್ಲ ಬೈತಾಳೆ. ಆಮೇಲೆ ಅವಳಿಗೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏಕೆಂದರೆ ಅವಳ ಮಗಳಲ್ವಾ ತಪ್ಪು ಮಾಡಿರೋದು. ಅದಕ್ಕೆ ಅವ್ರಿಗೆ ಬೇಜಾರಾಗ್ತಿದೆ, ಅವ್ರು ಮಾತಾಡ್ತಾರೆ ಅಂತೇಳ್ಬಿಟ್ಟು, ಇಲ್ಲ ಧನುವತ್ಗೆ ನಿಮಗೂ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಪಾಪ ತುಂಬ ನೊಂದ್ಕೊಂಡಿದ್ದೀರ ನೀವು, ಮಗಳು ಈ ಥರ ಮಾಡಿದ್ಲಲ್ಲ ಅಂತೇಳ್ಬಿಟ್ಟು ಎಲ್ಲರಿಗೂ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಪ್ರೀತಿ ಮಾಡ್ತಿದ್ದಾರೆ ಮತ್ತು ಮದುವೆನೂ ಮಾಡ್ಕೊಂಡಿದ್ದಾರೆ. ಈಗ ಅವ್ರನ್ನ ಬೇಡ ಅಂದರೆ ಡಾಕ್ಟ್ರಿಗೆ ಕೊಟ್ಟು ನಾನು ಮದುವೆ ಮಾಡ್ತಾಯಿದ್ದೆ, ತುಂಬ ದೊಡ್ಡ ಡಾಕ್ಟ್ರು, ಚೆನ್ನಾಗಿರ್ಬೋದಿತ್ತು ಲೈಫಲ್ಲಿ, ಹೋಗಿ ಇವನ್ನ ಮದುವೆ ಮಾಡಿಕೊಂಡ್ಲು ಅಂತೇಳ್ಬಿಟ್ಟು ಧನು ತುಂಬಾ ಕಿರ್ಚಾಡ್ತಾಳೆ. ಅನುಪಮ ಸಮಾಧಾನ ಮಾಡ್ತಾಳೆ. ಆದ್ರೂ ಕೂಡ ಧನುಗೆ ಅದ್ರ ಬಗ್ಗೆ ಸ್ವಲ್ಪನೂ ಕನಿಕರನೇ ಬರಲ್ಲ. ಏಕೆ ಅಂದರೆ ಇವರಿಬ್ಬರು ತಪ್ಪು ಮಾಡಿಬಿಟ್ರು ಅನ್ನೋದು ಅವಳ ಮನಸ್ಸಲ್ಲಿ ಬಂದೋಗ್ಬಿಟ್ಟಿದೆ. ಎಷ್ಟೆಲ್ಲ ಕಷ್ಟಪಟ್ಟು ಅವಾಗಿಂದ ನಾನು ಸಾಕೊಂಡು ಬಂದರೆ ನನಗೆ ಈ ಥರ ಮೋಸ ಮಾಡೋದ್ಲಲ್ಲ ಮಗಳು ಅಂತೇಳ್ಬಿಟ್ಟು. ಆಮೇಲೆ ಅನುಪಮ ಹೇಳ್ತಾಳೆ, ಮತ್ತು ಬನ್ನಿ ಇಲ್ಲಿ ಅಂತ ಕರೆದುಬಿಟ್ಟು ಅವರಿಗೆ ಆರತಿ ತೊಗೊಂಡು ಬರ್ತೀನಿ, ಇಲ್ಲೇ ನಿಂತಿರಿ ಅಂತ ಹೇಳ್ತಾಳೆ. ಆಮೇಲೆ ಒಳಗಡೆ ಹೋಗಿ ಪಾಪ ಅವಳು ಬೇಜಾರಾಗಿರುತ್ತೆ. ಆದ್ರೂ ಹೋಗಿ ಅವಳು ಆರತಿ ತೊಗೊಂಡು ಬಂದು ಅವ್ರಿಗೆ ಆರತಿ ಮಾಡ್ತಾಳೆ. ಆರತಿ ಮಾಡಿ ಮತ್ತು ಚೊಂಬಲ್ಲಿ ಅಕ್ಕಿ ತುಂಬಿ ಚೊಂಬನ್ನು ಒದಿಸೋದು ಕೂಡ ಉಂಟು. ಅದನ್ನೆಲ್ಲ ಮಾಡ್ತಾಳೆ. ಆವಾಗ ಮೀನುಗೆ ತುಂಬ ಖುಷಿಯಾಗುತ್ತೆ. ಅತ್ತೆ ಕೂಡ ಮಾಡಿದ್ರಲ್ಲ, ಅಮ್ಮ ಮಾಡಬೇಕಾದ ಕೆಲಸ ಅತ್ತೆ ಮಾಡಿದ್ರಲ್ಲ, ಅತ್ತೆ ನಮ್ಮನ್ನು ಕ್ಷಮಿಸ್ಬಿಟ್ರಲ್ಲ, ಅದೇ ಖುಷಿ ಆಯಿತು ಅಂತೇಳ್ಬಿಟ್ಟು ಅವಳು ತುಂಬಾ ಖುಷಿ ಪಡ್ತಾಳೆ. ಅವರಮ್ಮ ಅಂತೂ ಒಂದು ಚೂರೂ ಇಷ್ಟಪಡಲ್ಲ, ನಾನು ತಪ್ಪು ಮಾಡಿಬಿಟ್ಲು ನನ್ನ ಮಗಳು ಅಂತೇಳ್ಬಿಟ್ಟು ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕ ಆಗಲಿಲ್ಲ,
ಆಟೋದವನ್ನ ಮದುವೆ ಆದ್ಲಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಇವಳು ಅನುಪಮ ಆರತಿ ತಂದು ಆರತಿ ಮಾಡ್ತಾಳೆ, ಅವರಿಬ್ರಿಗೂ ಆರತಿ ಮಾಡಿ ಹಣೆಗೆ ಬಟ್ಟಿಡ್ತಾಳೆ. ಆರತಿ ಮಾಡಿ ಬಟ್ಟಿಟ್ಟು ಆಮೇಲೆ ಬಲಗಾಲಿಟ್ಟು ಚಂಬುನ ಒದ್ದು ಒಳಗಡೆ ಬಾ ಅಂತ ಹೇಳ್ತಾಳೆ. ಆಮೇಲೆ ಬಲಗಾಲಿಟ್ಬಿಟ್ಟು ಚಂಬುನ ಒದ್ಕೊಂಡು ಒಳಗಡೆ ಹೋಗೋಕ್ಕೆ ಇವಳು ಮೀನು ರೆಡಿ ಆಗ್ತಾಳೆ. ಮೀನು ಮತ್ತು ಸಾಗರು ಇವರು ಹೋಗೋ ಟೈಮಿಗೆ ಅಲ್ಲಿ ಪಾವನಿಗಂತೂ ಸಿಕ್ಕಾಬಟ್ಟೆ ಕೋಪ. ಡಿಂಪಿಗೂ ಕೋಪ, ಪಾವನಿಗೂ ಕೋಪ, ತುಷಾರ್ಗೂ ಕೋಪ, ಎಲ್ಲರೂ ಡುಮು ಡುಮು ಅಂತಿರ್ತಾರೆ. ಮತ್ತು ಅಲ್ಲಿ ಲಲಿತಂಗೂ ಕೋಪನೇ, ಎಲ್ಲರೂ ಕೋಪ ಮಾಡ್ಕೊಂಡಿರ್ತಾರೆ. ತಪ್ಪು ಮಾಡಿಬಿಟ್ಲು ಇವಳು, ಎಂಥ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೋಬೋದಿತ್ತು, ಎಂಥ ಒಳ್ಳೆ ಡಾಕ್ಟ್ರಿಗೆ ಮದುವೆ ಮಾಡ್ಕೋಬೋದಿತ್ತು, ಇವಳು ಹಿಂಗೆ ತಪ್ಪು ಮಾಡಿಬಿಟ್ಲಲ್ಲ ಅಂತೇಳ್ಬಿಟ್ಟು. ಆದರೆ ಅದಕ್ಕೆಲ್ಲ ಡೋಂಟ್ ಕೇರ್ ಅಂದ್ಕೊಂಡು ಅನುಪಮ ಹೇಳ್ದಂಗೆ ಇವಳು ಚಂಬು ಮೇಲೆ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಹೂವು ಇಟ್ಟಿರ್ತಾರೆ, ಅದನ್ನು ಒದ್ಕೊಂಡು ಒಳಗೆ ಬರ್ತಾಳೆ. ಒಳಗೆ ಬಂದಾದಮೇಲೆ ಇವ್ರ ಮನೆಗೆ ಸೇರ್ಕೊಬಿಡ್ತಾರೆ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಅವರು ಸುಮ್ಮನೆ ಇರಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ಅವರು ಅನುಪಮನ ಮನೇಲೇ ಇರೋದ್ರಿಂದ ಅನುಪಮ ಏನು ಹೇಳ್ತಾಳೋ ಅದೇ ಅಲ್ಲಿ ನಡಿಬೇಕು. ಬೇರೆಯವ್ರು ಯಾರೇನು ಹೇಳಿದ್ರು ನಡೆಯೋಲ್ಲ. ಏಕೆ ಅಂದರೆ ಅವರು ಆಶ್ರಯ ಇಲ್ದಲೇ ಎಲ್ಲರೂ ಬಂದು ಅಲ್ಲಿ ಸೇರಿಕೊಂಡಿದ್ದಾರಲ್ವಾ. ಹಂಗಾಗಿ ಅನುಪಮ ಏನು ಹೇಳ್ತಾಳೋ ಅದೇ ಅಲ್ಲಿ ನಡೆಯೋದು. ಹಂಗಾಗಿ ಅನುಪಮ ಹೇಳಿದ್ದೇ ವೇದವಾಕ್ಯ. ಆಮೇಲೆ ಇವಳಂತೂ ಮೀನು ತುಂಬಾ ಖುಷಿ ಪಡ್ತಾಳೆ, ದೇವ್ರಿಗೆಲ್ಲ ಕೈ ಮುಕ್ಕೋತಾಳೆ. ದೇವರೇ, ನಮ್ಮನ್ನು ಒಂದು ಮಾಡಿದೆಯಲ್ಲ, ಬೇರೆ ಬೇರೆ ಮಾಡಲಿಲ್ವಲ್ಲ, ನಾನೆಷ್ಟು ನಿನಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತೇಳ್ಬಿಟ್ಟು ದೇವರಿಗೆ ಕೈ ಮುಕ್ಕೊಂಡು ಮೀನು ಖುಷಿ ಪಡ್ತಿರ್ತಾಳೆ. ತುಂಬಾ ಖುಷಿಯಾಗಿರೋಂಥ ಟೈಮಿಗೆ ಕರೆಕ್ಟಾಗಿ ಎಲ್ಲರೂ ಆರತಿ ಮಾಡಿ ಒಳಗಡೆ ಬನ್ನಿ ಅಂತೇಳಿ ಅವ್ರನ್ನೂ ಒಳಗಡೆ ಕಳಿಸಿ ಅನುಪಮ ಇಬ್ರಿಗೂ ನಡೀರಿ ಒಳಗಡೆ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊತಾಳೆ. ಕರ್ಕೊಂಡಾಗ ಧನುಗೂ ಮತ್ತು ತುಷಾರ್ಗೆ, ಪಾವನಿಗೆ ಎಲ್ಲರಿಗೂ ಕೋಪ ಬಂದಿರುತ್ತೆ. ಆಚೆ ಕಳ್ಸೋದು ಬಿಟ್ಟು ಒಳಗಡೆ ಕರ್ಕೊಂಡ್ರಲ್ಲ ಅಂತೇಳ್ಬಿಟ್ಟು ಎಲ್ಲೋ ಡುಮು 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 ಅಂತಿರ್ತಾರೆ. ಜೋರು ಮಾಡ್ಕೊಂಡು ಅವರವರೇ ಮಾತಾಡಿಕೊಂಡು, ಯಾರು ಹೆಚ್ಚಿಗೆ ಮಾತಾಡಬಾರ್ದು, ಇದು ನಾನು ಹೇಳ್ದಂಗೆ ನಡಿಬೇಕು ಅಂತೇಳಿ ಅನುಪಮ ಅವರಿಬ್ಬರನ್ನೂ ಒಳಗಡೆ ಸೇರಿಸ್ಕೊಂಡಾದ್ಮೇಲೆ ಅವಳು ಸೀದಾ ರೂಮಿಗೆ ಹೋಗ್ತಾಳೆ. ತುಂಬ ಯೋಚನೆ ಮಾಡ್ತಿರ್ತಾಳೆ, ತುಂಬ ಬೇಜಾರಾಗಿರುತ್ತೆ. ಆವಾಗ ಅನುಜು ಅಲ್ಲಿಗೆ ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಆಯಿತು, ಮುಗೀತಲ್ಲ ಬಿಡು, ಇನ್ನಾದ್ರೂ ಅವರೆಲ್ಲ ಚೆನ್ನಾಗಿರಲಿ, ಲವ್ ಮಾಡಿದ್ದಾರೆ, ಮದುವೆ ಆಗಿ ಚೆನ್ನಾಗಿರಲಿ ಅಂತೇಳಿ ಸಮಾಧಾನ ಮಾಡ್ತಾನೆ. ಅನುಪಮಗೆ ಬೇಜಾರಾಗಿರುತ್ತೆ. ಅನುಜು ಹೋಗಿ ಸಮಾಧಾನ ಮಾಡಿದ ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸಮಾಧಾನ ಆದಮೇಲೆ ಅವಳೇನು ಅದ್ರ ಬಗ್ಗೆ ಸರಿ ಹೋಗುತ್ತೆ ಬಿಡು ನಾಳೆ ಅಂದಾಗ, ಹೌದು ಸರಿ ಹೋಗುತ್ತೆ ಅನುಜು, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೋತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಾಳಿನ ಎಪಿಸೋಡಲ್ಲಿ ಮತ್ತೇನು ಹೊಸ ತಿರುವು ಬರುತ್ತೆ ನೋಡೋಣಂತೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.